ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಬಂದ್ವಿ ನೋಡ್ರಿ. ಈಗ ಇದು ಗುಡಿ ಎಂಟ್ರೆನ್ಸ್ ಆತೈತಿ. ಈ ಊರನ್ನ ಕೊಲ್ಲಾಪುರ ಅಥವಾ ಕೊಲ್ಲಾ ಅಂತ ಹೇಳಿ ಇದಕ್ಕೆ ಕರೀತಾರಂದ್ರಿ. ಒಬ್ಬ ಕೊಲ್ಲಾರ್ ಅಂತಂತೇಳಿ ರಾಕ್ಷಸ ಇದ್ದಂತ್ರಿ. ಅವನ ಸಂಬಂಧ ಈ ಹೆಸರು ಬಂದೈತಿ ಕೊಲ್ಲಾಪುರ ಅಂಥೇಳಿ. ಹಿಸ್ಟ್ರಿ ಏನಾರು ನಾವು ನೋಡ್ಬೇಕಂತಂದ್ರಿ, ವೈಕುಂಠದಾಗ ಮಹಾವಿಷ್ಣು ಮತ್ತು ಲಕ್ಷ್ಮಿಯ ನಡುವಿನ ಇದು ವಾಗ್ವಾದ ಅನ್ಬೋದು ನೋಡ್ರಿ. ಲಕ್ಷ್ಮೀ ದೇವಿಗೆ ಇದು ಸಂಬಂಧಪಟ್ಟೈತ್ರಿ. ಒಮ್ಮೆ ಮೃಗಮುನಿಯು ವೈಕುಂಠಕ್ಕೆ ಬರ್ತಾರ್ರಿ. ಅವಾಗ ವಿಷ್ಣು ವಿಶ್ರಾಂತಿ ಪಡೆಯುತ್ತಿರ್ತಾರ್ರಿ. ಅವಾಗ ವಿಷ್ಣು ದೇವನ ನೋಡಿ ಮೃಗಮುನಿಗೆ ಸಿಟ್ಟು ಬಂದು ಅವ್ರ ಎದಿಗೆ ಒದಿತಾರೆ. ಒದ್ದಾಗ ಲಕ್ಷ್ಮೀ ದೇವಿಗೆ ಸಿಟ್ಟು ಬರ್ತೈತಿ. ನಾ ಇರೋ ಜಾಗಕ್ಕೆ ಒದ್ರಲ್ಲ ಇವ್ರ ಮುನಿಗಳ ಅಂತಂತೇಳಿ ವಿಷ್ಣು ದೇವರ ಮೃಗಮುನಿ ಮ್ಯಾಗ ಸಿಟ್ಟು ಆಗಲಿಲ್ಲ. ಆಮ್ಯಾಗ ಏನು ಶಾಪನೂ ಕೊಡಲಿಲ್ಲ ಮತ್ತು ಅವ್ರಿಗೆ ಆತಿಥ್ಯ ಸತ್ಕಾರ ಮಾಡ್ತಿರ್ತಾರೆ. ಅದನ್ನು ನೋಡಿ ಸಿಟ್ಟಾಗಿ ಲಕ್ಷ್ಮೀ ದೇವಿಗೆ ಏನದಾಳಲ್ಲ ವೈಕುಂಠನ ತ್ಯಜಿಸಿ ಭೂಲೋಕಕ್ಕೆ ಬರ್ತಾಳ್ರಿ. ಆ ಭೂಲೋಕಕ್ಕೆ ಬಂದಿದ್ದ ಸ್ಥಳನ ಕೊಲ್ಲಾಪುರ ಅಂತಾರ್ರಿ. ಆಮೇಲೆ ಕೊಲ್ಲಾಪುರದಲ್ರಿ 51 ಶಕ್ತಿ ಪೀಠಗಳದಾವ್ರಿ ದೇವಿವು. ಅದ್ರೊಳಗೆ 18ನೇ ಶಕ್ತಿ ಪೀಠ ಕೊಲ್ಲಾಪುರ ಆಗೈತ್ರಿ. ಕೊಲ್ಲಾಪುರ ಮಹಾಲಕ್ಷ್ಮಿ ಇದ್ರಿ ಇದು. ಇಲ್ಲಿ ನೋಡ್ರಿ, ಇಲ್ಲಿ ಪಾಳೆ ಭಾಳ ಐತಿ. ಹೆವಿ ರಶ್ ಐತಿ ನೋಡ್ರಿ. ಇವತ್ತು ನೋಡಿದ್ರೆ ನಿನ್ನೆ ಅಮಾವಾಸ್ಯೆ ಆಗೈತಿ, ಇವತ್ತು ಬಂದೈತಿ ಸ್ಟಿಲ್. ಇಲ್ಲಿ ನೋಡ್ರಿ, ಇಲ್ಲಿ ರಶ್ ಭಾಳ ಐತಿ. ನೀವೇಂದ್ರ ದೂರ ಊರಿಂದ ಬಂದ್ರೆ 9:10 ಗಂಟೆಗೆ ಅಂದ್ರೆ ಬಂದ್ರೆ ಫಸ್ಟ್ ಕೊಲ್ಲಾಪುರಿಗೆ ಬಂದು ದರ್ಶನ ಮಾಡ್ಕೊಂಡನ ಆಮ್ಯಾಗ ಮುಂದೆ ಹೋಗ್ರಿ. ಈಗ ಏನಂದ್ರೆ ಈಗ ಒಂದು 4 ತಾಸು. ಈಗ ನೋಡ್ರಿ, ಇದು ಝೂಮ್ ಹಾಕ್ತಾನೆ. ಇದು ಲಕ್ಷ್ಮೀ ಗುಡಿ. ಇಲ್ಲಿ ಆಲ್ರೆಡಿ ಈಗ ಪಾಳೆ ಹಚ್ಕೊಂಡು ಬಂದ್ವಿ. ಭಾಳ ರಶ್ ಇತ್ತು. ಆಲ್ಮೋಸ್ಟ್ ಆಲ್ 1.5 hour ಆಯ್ತು ನಾವು ಈಗ ಪಾಳೆ ಹಚ್ಚಿ. ಇನ್ನು ಮುಂದೆ ಫುಲ್ ಐತ್ರಿ ಪಾಳೆ. ನೋಡ್ರಿ, ನೀವು ಏನ್ರಿ ಉಡಿ ತುಂಬ ಸಾಮಾನು ಬೇಕಂದ್ರೆ ಇಲ್ಲಿ ಸಿಗ್ತಾವೆ ನೋಡ್ರಿ. ಆದ್ರೆ ಇಲ್ಲೆಲ್ಲ ಕಾಸ್ಟ್ಲಿ. ಮನಿ ಅಂತ ತೊಗೊಂಬರ್ದು ಬೆಟ್ರ್ ಅನ್ನಿಸ್ತದೆ ನನಗೆ. ಇಲ್ಲಿ ಬರೀ ಒಂದು ಕಮ್ಮಲು ತೊಗೊಂಡ್ವಿ, ನೋಡ್ಬೋದು ನೀವು. 50 ರೂಪೀಸಿಗೆ 2 ಅಂತ. ಇಲ್ಲಿ ನೋಡ್ರಿ, ಇಲ್ಲೊಂದು ಆಲದ ಮರ ಐತಿ. ಅದಕ್ಕೆಲ್ಲ ಇಲ್ಲೆಲ್ಲ ದೇವ್ರದು ಪೂಜೆ ಮಾಡ್ಯಾರ ನೋಡ್ರಿ. ನೀವೆಲ್ಲ ನೋಡ್ಬೋದು. ಒಂದು ದೇವ್ರ ಐತಿ, ಬಟ್ ಅದು ಹಾಕೇನೋ ಮುಚ್ಚಾರ್ರಿ. ಇದನ್ನು ಗೊತ್ತೀನಿ ರೀ. ಇಲ್ಲಿ ನೀವು ನೋಡ್ಬೋದು ಕೈಗತ ಹೆಂಗೆ ಬಂದೈತೆ ನೋಡ್ರಿ. ಆಲದ ಮರದೊಳಗೆ ಹಿಂಗೆ ಈಗ ಹತ್ಕೊಂತ ಹೋಗೋದು ನೋಡ್ರಿ. ಇದೆಲ್ಲ ಫುಲ್ ಲಕ್ಷ್ಮೀ ಗುಡಿ. ಒಂದು ಹೆಂಗಂತಂದ್ರೆ ಇದು ಒಂದು ಸ್ಟಾರ್ ಶೇಪ್ದಾಗ ಐತೆ ಅಂಥೇಳಿ ಹೇಳ್ಬೋದು. ಇದು ಮ್ಯಾಗಿಂತ್ರ ವ್ಯೂ ನಿಮಗೆಲ್ಲರಿಗೂ ತೋರ್ಸಾತೀನಿ ರೀ. ನೋಡ್ಬೋದ್ರಿ, ಇದು ಫುಲ್ ಹಳೆ ಕಲ್ಲಿನ ಗುಡಿ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ಬಾಳೆ ಫುಲ್ ಕ್ಯೂ ಐತ್ರಿ. ಫುಲ್ ರಶ್. ಮಂಗಳವಾರ, ಶುಕ್ರವಾರ, ಶನಿವಾರ ಒಟ್ಟ ಬರಬಾರ್ದು ನೋಡ್ರಿ. ಭಾಳ ರಶ್ ಇರ್ತೈತಿ. ನೀವು ಬೇಕಂದ್ರೆ ಬರ್ರಿ, ನಡಿತೈತಿ. ಇದು ವೆಂಕಟೇಶ್ವರ ಪ್ರಸನ್ನ ನೋಡ್ರಿ. ಇದು ತಿರುಪತಿ ಬಾಲಾಜಿದಿದ ಗುಡಿ. ಗುಡಿಗೆ ಎಂಟ್ರೆನ್ಸ್ ಆಗೋದು. ಮುಂದೆ ಮೊಬೈಲ್ ಅಲಾವ್ ಇರಂಗಿಲ್ಲ ಅನ್ಸುತ್ತಿ. ಇನ್ನಿಲ್ಲ ಇಲ್ಲೇ ದರ್ಶನ ಮಾಡ್ಕೊಂಡು ಈಗ ನೆಕ್ಸ್ಟ್ ಮುಂದೆ ಹೋಗೋದು ನೋಡ್ರಿ. ಮುಂದೆ ಹೋಗಿ ಆಮೇಲೆ ಲಕ್ಷ್ಮೀ ದೇವಿದು ದರ್ಶನ ಮಾಡ್ಕೊಳ್ಳೋದು. ಆ್ಯಂಡ್ ಅಂತಂದ್ರೆ ಇಲ್ಲಿ ಸ್ಟಾಪ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಅಲ್ಲಿ ಮುಂದೆ ದರ್ಶನ ಆಗಿ ಬಂದಾದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಇದೇ ನೀವು ನೋಡ್ಬೋದು, ಇನ್ನು ಎಂಟ್ರೆನ್ಸ್ ಹೋಗಿಂತ ಫಸ್ಟ್ ನಿಮಗೆ ಸಾಕ್ಷಿ ಗಣಪತಿ ಸಿಗ್ತೈತಿ. ನಮಸ್ಕಾರ ಮಾಡ್ಕೋರಿ. ನೋಡ್ರಿ ಎಷ್ಟು ಚಂದ ಮಾಡೋದಲ್ಲ ಅಲ್ಲ. ಎಲ್ಲ ಫುಲ್ ಕಲ್ಲಿನ ಗುಡಿ ನೋಡ್ರಿ. ಈಗ ಇಲ್ಲೇ ಲಕ್ಷ್ಮೀ ಗುಡಿಗೆ ಎಂಟ್ರಿ ಆಗತ್ತೆ ನೋಡ್ರಿ. ಜಸ್ಟ್ ಒಳಗ ಗುಡಿ ನೋಡ್ರಿ. ಈಗ ಗುಡಿ ಲಕ್ಷ್ಮೀ ಗುಡಿ. ಈಗ ಇಲ್ಲಿ ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ವಿ. ಈಗ ನೋಡ್ರಿ, ಈಗ ಜಸ್ಟ್ ಔಟ್ ಆದ್ವಿ. ದರ್ಶನ ಮಾಡ್ಕೊಂಡ
ಅಲ್ಲಿಂದ ಸ್ವಲ್ಪ ಮುಂದೆ ಗುಡಿನ ಹಿಂಗೆ ಬೆಳ್ಸಾತಾರ ನೋಡ್ರಿ. ಈಗ ಇದು ಈಗ ಕಟ್ಟತ್ತಾರ. ಹಳೆ ಗುಡಿ ಅಂದ್ರೆ ಇದು. ತಾಯಿ ಲಕ್ಷ್ಮೀದ ಪೂಜಾ ಆಗುತ್ತೆ ಅಂತ ಎಲ್ಲರೂ ಹಿಂಗೆ ನೋಡಿ. ಇಲ್ಲಿನ ಶಾಪಿಂಗ್ ಮಾಡ್ಬೇಕಂದ್ರೆ ಗುಡಿ ಒಳಗೆ ಅದ ನೋಡಿ ಶಾಪಿಂಗ್ ಮಾಡೋದು. ಈಗ ನಾವು ಇಲ್ಲೇ ಪ್ರಸಾದ ನಿಲಯಕ್ಕೆ ಬಂದಿದ್ದೀವಿ ಊಟ ಮಾಡ್ಕೊಳಕ್ಕಂತ. ಇಲ್ಲೇ ಪ್ರಸಾದ ಸಿಗೋದು ಮಾತ್ರ ಲಕ್ಷ್ಮೀ ಗುಡಿ ಒಳಗೆ 12 to 3 o'clock ಮಟ್ಟ ಅಷ್ಟೇ. ಅದಾದ್ಮ್ಯಾಗ ಬಂದ್ ಆಗ್ತೈತಿ. 10 minutes ಇರೈತಿ. ಬಸ್ ಇಲ್ಲಿ ನೋಡ್ರಿ ಈ ಟೈಪ್ ಪಾಸ್ ಕೊಟ್ಟಿರ್ತಾರೆ. ಹಾಂ ಇಲ್ಲ ನೋಡ್ರಿ ಅನ್ನಪ್ರಸಾದ ಇದೆ. ಊಟ ಗೀಟ ಮುಗಿಸ್ಕೊಂಡು ನೋಡ್ರಿ ರೈಸ್ ಆಮೇಲೆ ಸಾಂಬಾರ್ ಮತ್ತು ಆಮೇಲೆ ಒಂದು ಥರದ ಭಾಜಿ ಕೊಟ್ರಿ. ಆಮೇಲೆ ನೀರು ಎಷ್ಟು ಚಂದ ಆರ್ಗನೈಸ್ ಮಾಡಿದ್ರು ಅಂದ್ರೆ ಭಾಳ ಚಂದ ಆರ್ಗನೈಸ್ ಮಾಡಿದ್ರಿ. ಇದೆಲ್ಲ ಈಗ ಕಟ್ಟಾತಾರ ನೋಡ್ರಿ ಗುಡಿ. ಇದನ್ನು ಮತ್ತು ಮುಂದೊಂದು ಸ್ವಲ್ಪ ಬೆಳ್ಸಾತಾರ ಗುಡಿ. ನಿಮಗೇನಾರ ಶಾಪಿಂಗ್ ಮಾಡ್ಬೇಕಾ, ಏನಾರು ಬೇಕಾ, ಹಣ್ಕಾಯಿ ಬೇಕಾ, ಅಥವಾ ನಿಮ್ಗೆ ಹಿಂಗೆ ಸರ ಬಳಿ ಏನಾದರೂ ಬೇಕಂದ್ರೆ ಇಲ್ಲಿ ಸಿಗ್ತಾವೆ ನೋಡ್ರಿ. ಆದ್ರೆ ನೀವು ಚಲೋ ಹೊತ್ನಂಗೆ ಕರೆಕ್ಟಂಗೆ ಬಾರ್ಗೇನಿಂಗ್ ಮಾಡ್ಬೇಕಷ್ಟೆ, ಮತ್ತೇನಿಲ್ಲ. ಇಲ್ಲ ನಮ್ಗೆ ಕುಂದ್ರಾಕ ವ್ಯವಸ್ಥೆ ಮಾಡ್ಯಾರಿ. ಇದು ಟಾಪ್ ವ್ಯೂ. ಇದು ಹೆಂಗೆ ಕಾಣಿಸ್ತೈತಿ ದೇವ್ರ ಗುಡಿ. ಇಲ್ಲಿ ನೋಡ್ರಿ ಕೊಲ್ಲಾಪುರ ಅಂತೇಳಿ ಹೆಸರು ಬರೋಕೆ ಕಾರಣ ರೀ, ಕೊಲ್ಲಾರ ಅಂತಂತೇಳಿ ರಾಕ್ಷಸ ಇದ್ನಲ್ರಿ, ಅವ ಜನರಿಗೆ ಭಾಳ ತ್ರಾಸ ಕೊಡತ್ತಿದ್ನಂತ್ರಿ. ಆಮ್ಯಾಗ ಕೊಳಕ್ಕೆ ಬಂದು ನೀರೆಲ್ಲ ಖಾಲಿ ಮಾಡಿ, ಅಂದ್ರೆ ಕುಡ್ದು ಖಾಲಿ ಮಾಡಿ, ಆಮ್ಯಾಗ ಎನಿಮಲ್ಸಿಗೂ ಇಲ್ಲಾರ್ದಾರಂಗೆ ಫುಲ್ ಖಾಲಿ ಮಾಡಿ ಹೋಗ್ಬಿಡ್ತಾಯಿದ್ದ ಅಂತ್ರಿ. ಮತ್ತು ಆ ಟೈಮ್ದಾಗ ಇಷ್ಟೂ ಜನರು ಡಿಸೈಡ್ ಮಾಡಿ ಏನು ಮಾಡ್ತಾರೆ ಅಂತಂದ್ರೆ ಪಾರ್ವತಿನ ಆರಾಧನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ರೀ. ಅದನ್ನೆಲ್ಲ ನೋಡಿದ ಮಹಾಲಕ್ಷ್ಮಿ ಭೂಲೋಕಕ್ಕೆ ಬರೋ ಸಂಬಂಧ ವಿಷ್ಣುನ ಜೊತೆ ಜಗಳ ಮಾಡಿ ಬರ್ತಾಳ್ರಿ. ಬಂದಾದ್ಮ್ಯಾಗ ಕೊಲ್ಲಾರನ ಸಂಹಾರ ಮಾಡಕ್ಕೆ ಹೋಗ್ತಾಳ. ಅವಾಗ ಕೊಲ್ಲಾರ ಏನಂತಾನ, ಆಯ್ತವಾ ನಂದು ತಪ್ಪಾದ ನಂಗೆ ಕ್ಷಮಿಸ್ಬಿಡು ಅಂತಂತೇಳಿ ದೇವಿ ಮುಂದೆ ಶರಣಾಗ್ತಾನೆ ರೀ. ಆಗಿ ತನ್ನ ಕಡೆ ಹೆಚ್ಚೆ ಹೇಳ್ತಾನೆ. ಏನಂತ ಹೇಳಂತಂದ್ರೆ, ಈ ಊರಿಗೆ ಕೊಲ್ಲಾಪುರ ಅಂತೇಳಿ ಹೆಸರಿಡಬೇಕು, ನನ್ನ ಹೆಸರಿನ ಬರ್ಬೇಕಂತಂತೇಳಿ. ಅವಾಗ ಲಕ್ಷ್ಮೀ ದೇವಿ ಅದನ್ನು ವರ ಕೊಡ್ತಾಳೆ ರೀ. ವರ ಕೊಟ್ಟಾದ್ಮೇಲೆ ಅವನ್ನ ಸಂಹಾರ ಮಾಡ್ತಾರೆ. ಇಲ್ಲಿದೆ ರೀಸನ್ ಮೇನ್ ಈ ಊರಿಗೆ ಕೊಲ್ಲಾಪುರ ಅಂತೇಳಿ ಹೆಸರು ಬರಾಕ್ರಿ. ಭಾಳ ಹಳೆ ಗುಡಿ ನೋಡ್ರಿ. ಒಂಥರ ಇದು ಬೆಳ್ಳಿಲೇ ಮಾಡ್ದಂಗೆ ಐತಿ. ಅದೆಷ್ಟು ವರ್ಷದ ಹಳೇದೈತೋ ಗೊತ್ತಿಲ್ಲ, ಬಟ್ ಭಾಳ ಹಳೇದೈತಿ. ಇದು ಭಾಳ ಹಳೇದಂತಂದ್ರಿ ಕ್ರಿಸ್ತ ಶಕ 634 ವೇಳೆ ಒಳಗೆ ಚಾಲುಕ್ಯ ರಾಜರು ಇದನ್ನು ಕಟ್ಸಾರ ಅಂತೇಳಿ ಐತ್ರಿ. ಇದು ಸುಮಾರು ಏನಿಲ್ಲಂದ್ರೂ 1400 ವರ್ಷದ ಹಳೆಯ ಗುಡಿ ಅಂಥೇಳಿ ಇಲ್ಲೇ ದಾಖಲೆಗಳು ಅದಾವಂತ್ರಿ. ಅಲ್ಲಿ ನವಗ್ರಹ ಇದೆ. ಆಮೇಲೆ ಇಲ್ಲಿ ಮತ್ತೊಂದು ಏನು ಸ್ಪೆಷಾಲಿಟಿಪ್ಪ ಅಂತೇಳಿ ಅಂತಂದ್ರೆ, ಪ್ರತಿ ವರ್ಷ January 31st to February 2nd ತನೂ November 9ರಿಂದ ಮತ್ತು ಆಮೇಲೆ 11ರ ನಡುವೆ ಸೂರ್ಯನ ಕಿರಣಗಳು ಗರ್ಭಗುಡಿ ಒಳಗೆ ನೇರವಾಗಿ ಮಹಾಲಕ್ಷ್ಮೀ ದೇವಿಗೆ ಮುಖದ ಮೇಲಿನ ಬೀಳ್ತದಂತ್ರಿ. ಎಲ್ಲರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಆಮೇಲೆ ನನ್ನ ಚಾನಲಿಂದ ಯೂಟ್ಯೂಬ್ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿರಿ.
ಆಯ್ತು ನೋಡ್ರಿ ಇಷ್ಟೇ. ಇನ್ನು ಇಲ್ಲಿಂದ ಸ್ವಲ್ಪ ಶಾಪಿಂಗ್ ಅದು ಏನಾರು ಮಾಡ್ತೀವಿ, ಮಾಡ್ಕೊಂಡಿಂದ ಇಲ್ಲಿ ನೆಕ್ಸ್ಟ್ ಹೋಗ್ತೀವಿ ರೀ. ಏನೇನು ತೊಗೊಂಡ್ರಿ? ಹೌದಾ, ಇದು ದ್ವಾರ ಬಾಕ್ಲ ರೀ. ಹಿಂಗೆ ಸುತ್ತಲೂ ಗುಡಿ ಸುತ್ತಲೂ ಹಿಂಗೆ ಕಟ್ಟಾರ್ರಿ. ಅದು ಕ್ಯಾಮ್ರಾ ಒಳಗೆ ಎಷ್ಟು ಜಸ್ಟಿಫೈ ಆಗತ್ತೆ ನಂಗೆ ಗೊತ್ತಿಲ್ಲ. ನೋಡಕ್ಕೆ ಮಾತ್ರ ಭಾಳ ಚಂದ ಐತ್ರಿ. ಫುಲ್ ಕಲ್ಲಿಂದ ಅದ, ಭಾಳ ಚಂದ ಕಟ್ಟಾರಿ. ಮತ್ತು ಆಮ್ಯಾಗ ಈಗ ಇಲ್ಲಿಂದ ನಾವು ಸೀದಾ ಇನ್ನು ಕನಕೇರಿ ಮಠಕ್ಕೆ ಹೋಗ್ತೀವಿ ರೀ. ಅಲ್ಲೇ ಒಂದು ಇನ್ನು ಹಂಗೆ ಇನ್ನು ನೆಕ್ಸ್ಟ್ ಪ್ರವಾಸಿ ಸ್ಥಳಕ್ಕಿನ್ನ ಪ್ರಯಾಣ ಬೆಳೆಸ್ತೀವಿ ನೋಡ್ರಿ. ಬಾಯ್ ಬಾಯ್. ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿತೀರಿ. ಬಾಯ್ ಬಾಯ್.